ಇವತ್ತು ಪ್ರತಿಯೊಂದರ ಬೆಲೆ ದುಪ್ಪಟ್ಟಾಗ್ತಾ ಇದೆ. ಹಾಗಾದಾಗ ಅಗತ್ಯ ವಸ್ತುಗಳ ಬೆಲೆಯೇ ಆಕಾಶದೆತ್ತರಕ್ಕೆ ಬೆಳೆದರೆ ಮನುಷ್ಯ ಜೀವನ ಮಾಡೋದು ಹೇಗೆ? ಒಬ್ಬ ಗ್ಯಾಸ್ನೇ ನಂಬಿಕೊಂಡು ತನ್ನ ಜೀವನವನ್ನು ಮಾಡ್ತಾ ಇರುವಂಥ ಒಬ್ಬ ಆಟೋ ಡ್ರೈವರು ಮಧ್ಯರಾತ್ರಿ 3 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಬೆಳಗ್ಗೆ 9 ಗಂಟೆ ಆದರೂ ಸಹ ಅವ್ರಿಗೆ LPG CNG ಗ್ಯಾಸ್ ಸಿಗ್ತಾ ಇಲ್ಲ. ಹೋಗಲಿ, ಅಷ್ಟು ಹೊತ್ತು ಕ್ಯೂನಲ್ಲಿ ನಿಂತರೂ ಸಹ ಸಿಗುತ್ತೆ ಎನ್ನುವಂಥ ಗ್ಯಾರಂಟಿ ಇಲ್ಲ. ಹೀಗಾದರೆ ಮನುಷ್ಯ ಜೀವನ ಮಾಡೋದು ಹೇಗೆ ಎನ್ನುವಂಥ ಒಂದು ಸಮಸ್ಯೆ ಕಾಡುತ್ತೆ. ನಿರುದ್ಯೋಗ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಒಂದು ಪ್ರತಿಷ್ಠಿತ ಟೆಕ್ಕಿ ಕಂಪನಿ ಸುಮಾರು 30,000 ಜನಗಳನ್ನು ಒಂದೇ ದಿನದಲ್ಲಿ ಕೇವಲ ಇಮೇಲ್ ಮೂಲಕ ಉದ್ಯೋಗದಿಂದ ತೆಗೆದು ಹಾಕಿ ಮನೆಗೆ ಕಳಿಸಿದ್ದಾರೆ. ಅದರಲ್ಲಿ 12,000 ಜನ ಭಾರತೀಯರೇ ಇದ್ದಾರೆ. ಕೇವಲ ಆ ಯುದ್ಧ ಮಾಡುವಂಥ ರಾಷ್ಟ್ರಗಳಷ್ಟೇ ಅಲ್ಲ, ಇಡೀ ಪ್ರಪಂಚ ಈ ದಿವಸ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನರಳುವಂಥದ್ದಾಗಿದೆ. ಅತ್ಯಂತ ಪ್ರತಿಷ್ಠಿತ ಒಂದು ಪ್ರವಾಸಿ ತಾಣ ಅಂತಂದರೆ ಜನ ಎಲ್ಲರೂ ಹೇಳೋರು ದುಬೈಗೆ ಹೋಗ್ತಾಯಿದ್ರು. ಇವತ್ತು ದುಬೈ ವಿಮಾನ ನಿಲ್ದಾಣ ಅಲ್ಲಿ ಇಲ್ಲವೇ ಇಲ್ಲ. ದುಬೈ ವಿಮಾನ ನಿಲ್ದಾಣವನ್ನೇ ನಾಶ ಮಾಡಲಾಗಿದೆ. ಅಲ್ಲಿ ಪ್ರವಾಸಕ್ಕೆ ಹೋಗಿದ್ದಂಥ ಮುಗ್ಧ ಜನ, ಅಸಹಾಯಕರು ಅಂತಹವರು ಅಲ್ಲಿ ಹೋದಾಗ ಅಲ್ಲಿ ಉಗ್ರಗಾಮಿಗಳ ದಾಳಿ ಆಗುತ್ತೆ. ಅಲ್ಲಿ ಹೆಂಡತಿ ಮಕ್ಕಳ ಎದುರುಗಡೆನೆ ಅನೇಕ ಜನ ಮನುಷ್ಯರನ್ನು, ನಮ್ಮ ದೇಶದ ಪ್ರಜೆಗಳನ್ನು ಅಮಾನುಷವಾಗಿ ಗುಂಡಿಕ್ಕಿ ಕೊಲ್ಲಲಾಯಿತು. ನಮ್ಮ ಹೆಮ್ಮೆಯ ಬಿಯಾಂಡ್ ಲಿಮಿಟ್ಸ್ ಚಾನಲ್ಲಿನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಾನು ವಿ ಮಂಜುನಾಥ್. ಈ ದಿವಸ ತಮ್ಮ ಮುಂದೆ ಬಂದಿರುವಂಥ ಉದ್ದೇಶ ಅಂದರೆ, ಸುಮಾರು 2019ರಿಂದ ಏನು ಇಡೀ ಪ್ರಪಂಚ ಕೋವಿಡ್ಗೆ ಸಿಕ್ಕಿ ನಲುಗಿತು, ಆವತ್ತಿನಿಂದ ಇವತ್ತಿನ ತನಕ ನಾವು, ನಮ್ಮ ಭಾರತ ದೇಶ ಅನೇಕ ಸಮಸ್ಯೆಗಳಲ್ಲಿ ಬಸವಳೆದು ಹೋಗ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ 2026ರಲ್ಲಂತೂ ಅನೇಕ ಸಮಸ್ಯೆಗಳನ್ನು ಈ ದೇಶದ ಜನತೆ ಎದುರಿಸ್ತಾ ಇದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಚಾನಲ್ ಮೂಲಕ ಕೆಲವೊಂದು ಜ್ವಲಂತ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡೋಣ ಅನ್ನುವಂತಹ ಉದ್ದೇಶದಿಂದ ನಾನು ಈ ದಿವಸ ತಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ಕಳೆದ ಒಂದು 2-3 ದಿವಸಗಳಿಂದ ತಾವೆಲ್ಲರೂ ಗಮನಿಸಿರ್ತೀರಿ, ಎಲ್ಲ ದೂರದರ್ಶನ ಚಾನಲ್ಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಗಮನಿಸಿದ್ದೀರಿ. ಅತ್ಯಂತ ಅಗತ್ಯ ವಸ್ತುಗಳೇನಿದೆ ಜೀವನೋಪಾಯಕ್ಕೆ, ಆ ಸಮಸ್ಯೆಗಳಿಗೆ, ಆ ಅವಶ್ಯಕ ವಸ್ತುಗಳಿಗೆ ಇವತ್ತು ಅತ್ಯಂತ ಅಭಾವ ಉಂಟಾಗಿದೆ. ಒಬ್ಬ ಗ್ಯಾಸ್ನೇ ನಂಬಿಕೊಂಡು ತನ್ನ ಜೀವನವನ್ನು ಮಾಡ್ತಾ ಇರುವಂಥ ಒಬ್ಬ ಆಟೋ ಡ್ರೈವರು ಮಧ್ಯರಾತ್ರಿ 3 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಬೆಳಗಿನ ಜಾವ ಬೆಳಗ್ಗೆ 9 ಗಂಟೆ ಆದರೂ ಸಹ ಅವ್ರಿಗೆ LPG CNG ಗ್ಯಾಸ್ ಸಿಗ್ತಾ ಇಲ್ಲ. ಹೋಗಲಿ, ಅಷ್ಟು ಹೊತ್ತು ಕ್ಯೂನಲ್ಲಿ ನಿಂತರೂ ಸಹ ಸಿಗುತ್ತೆ ಎನ್ನುವಂಥ ಗ್ಯಾರಂಟಿ ಇಲ್ಲ. ಇದು ನಾವು ಪ್ರತಿದಿನ ನೋಡ್ತಾ ಇರುವಂಥ ಒಂದು ಸಮಸ್ಯೆ. ಹೀಗಾದರೆ ಮನುಷ್ಯ ಜೀವನ ಮಾಡೋದು ಹೇಗೆ ಎನ್ನುವಂಥ ಒಂದು ಸಮಸ್ಯೆ ಕಾಡುತ್ತೆ. ಇನ್ನು ಯಾವುದು ಪ್ರತಿನಿತ್ಯದ ಜೀವನಕ್ಕೆ ಬೇಕೋ, ನಾಟ್ ಅಬೌಟ್ ಲಕ್ಸುರಿ ಆರ್ ನಾಟ್ ಅಬೌಟ್ ಕಂಫರ್ಟ್ಸ್, ಅತ್ಯಂತ ಸೌಲಭ್ಯಯುತವಾದಂಥ ಯಾವುದೇ ವಸ್ತುಗೋಸ್ಕರ ಜನ ಕಷ್ಟಪಡ್ತಾ ಇಲ್ಲ. ಇವತ್ತು ಕಷ್ಟಪಡ್ತಾ ಇರುವಂಥದ್ದು ಅತ್ಯಂತ ಅಗತ್ಯ ವಸ್ತುವಿಗೆ. ಇವತ್ತು ಪ್ರತಿಯೊಂದರ ಬೆಲೆ ದುಪ್ಪಟ್ಟಾಗ್ತಾ ಇದೆ. ಹಾಗಾದಾಗ ಅಗತ್ಯ ವಸ್ತುಗಳ ಬೆಲೆಯೇ ಆಕಾಶದೆತ್ತರಕ್ಕೆ ಬೆಳೆದರೆ ಮನುಷ್ಯ ಜೀವನ ಮಾಡೋದು ಹೇಗೆ? ಅದು ಇವತ್ತು ನಮ್ಮ ದೇಶ ಎದುರಿಸ್ತಾ ಇರುವಂಥ ಅನೇಕ ಸಮಸ್ಯೆಗಳಲ್ಲಿ ಅದು ಒಂದು. ಎಲ್ಲೇ ಹೋಗಲಿ, ಏನನ್ನೇ ಕೊಂಡುಕೊಳ್ಳಿ,
ಎಲ್ಲದರ ಬೆಲೆ ಇವತ್ತು ಹೆಚ್ಚಾಗಿದೆ. ಆ ಸಮಸ್ಯೆಯಿಂದಾಗಿ ಜೀವನ ಕಷ್ಟ ಆಗಿದೆ. ಇದ್ರ ಜೊತೆಗೆ ಇತ್ತೀಚೆಗೆ ಏನಾಯಿತು, ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ವಿಚಾರ ಇಡೀ ಪ್ರಪಂಚದಾದ್ಯಂತ ಇವತ್ತು ಬಂದಿದೆ. ಅದು ಸಂತೋಷ ಪಡುವಂಥ ಸಂಗತಿ ಏನಲ್ಲ. ಒಂದು ಸಾರಿ ಯೋಚನೆ ಮಾಡಿದಾಗ ಅದರಿಂದ ಅಷ್ಟು ಕೆಲವೊಂದು ಅನುಕೂಲಗಳಿರ್ಬೋದು. ಆದರೆ ಅದು ಬಹಳ ಮುಖ್ಯವಾಗಿ ನಿರುದ್ಯೋಗ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಇತ್ತೀಚೆಗೆ ಕಳೆದ 2 ದಿನಗಳಿಂದೀಚೆಗೆ ಒಂದು ಪ್ರತಿಷ್ಠಿತ ಟೆಕ್ಕಿ ಕಂಪನಿ ಸುಮಾರು 30,000 ಜನಗಳನ್ನು ಒಂದೇ ದಿನದಲ್ಲಿ ಕೇವಲ ಇಮೇಲ್ ಮೂಲಕ ಉದ್ಯೋಗದಿಂದ ತೆಗೆದು ಹಾಕಿ ಮನೆಗೆ ಕಳಿಸಿದ್ದಾರೆ. ಅದರಲ್ಲಿ 12,000 ಜನ ಭಾರತೀಯರೇ ಇದ್ದಾರೆ. ಒಂದು ಕಡೆ ಕೆಲಸ ಮಾಡೋದಕ್ಕೆ ಕೆಲಸ ಇಲ್ಲ, ನಿರುದ್ಯೋಗ ಇದೆ, ಪ್ರತಿಯೊಂದರ ಬೆಲೆ ಏರ್ತಾ ಇದೆ, ಅಗತ್ಯ ವಸ್ತುಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆಲ್ಲ ತೊಂದರೆ ಆಗಿದೆ. ಇದೆಲ್ಲದರ ಒಟ್ಟಾರೆ ಪರಿಣಾಮವಾಗಿ ಮನುಷ್ಯನಿಗೆ ಜೀವನ ದುರ್ಭರ ಅನ್ನಿಸ್ತಾ ಇದೆ. ಮುಂದೇನು, ಹೇಗೆ ಬದುಕೋದು ಅನ್ನುವಂಥದ್ದು ಜನಗಳನ್ನು ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಭಾರತೀಯರಿಗೆ ಭಾಳ ತೊಂದರೆಗಳಾಗ್ತಾಯಿದೆ. ಇದರ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇಸ್ರೇಲ್ ಅಮೇರಿಕಾ ಒಂದು ಕಡೆ, ಇರಾನ್ ಒಂದು ಕಡೆ ಯುದ್ಧವನ್ನು ಮಾಡ್ತಾಯಿದ್ದಾರೆ. ಒಂದೇ ಒಂದು ಸಾರಿ ಯೋಚನೆ ಮಾಡಿದ್ರೆ ಈ ಯುದ್ಧದ ಅಗತ್ಯ ಇತ್ತೇ ಅಂತ ಪ್ರಶ್ನೆ ಬಂದಾಗ ಖಂಡಿತ ಇಲ್ಲ. ಯಾರು ಯಾತಕ್ಕಾಗಿ ಯುದ್ಧವನ್ನು ಮಾಡ್ತಾಯಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಹಿಂದೆ ಮಹಾರಾಜರ ಕಾಲದಲ್ಲಿ ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯದವರು ಹೋಗಿ ಯುದ್ಧ ಮಾಡಿ ಗೆದ್ದು ಸಾಧನೆ ಮಾಡ್ತಾಯಿದ್ರು, ಆವಾಗ ಯುದ್ಧ ಇತ್ತು. ಈಗಿನ ಪ್ರಪಂಚದಲ್ಲಿ 2026ನೇ ಇಸ್ವಿಯಲ್ಲಿ ಯುದ್ಧದ ಅಗತ್ಯ ಏನಿದೆ? ಯಾರೋ ತಮ್ಮ ಸ್ವಪ್ರತಿಷ್ಠೆಗೆ ಈ ಒಂದು ಯುದ್ಧವನ್ನು ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು. ಅದರ ಪರಿಣಾಮ ಏನಾಗಿದೆ? ಕೇವಲ ಆ ಯುದ್ಧ ಮಾಡುವಂಥ ರಾಷ್ಟ್ರಗಳಷ್ಟೇ ಅಲ್ಲ, ಇಡೀ ಪ್ರಪಂಚ ಈ ದಿವಸ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನರಳುವಂಥದ್ದಾಗಿದೆ. ಇವತ್ತು ಯಾಕೆ ನಮ್ಮ ದೇಶದಲ್ಲಿ ಗ್ಯಾಸ್ಗೆ ಪ್ರಾಬ್ಲಮ್ ಆಗಿದೆ? ಗ್ಯಾಸ್ ಪ್ರತಿಯೊಬ್ಬರ ಮನೆಯಲ್ಲಿರುವಂಥದ್ದು, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಅಡುಗೆ ಬೇಯಿಸೋದಕ್ಕೆ ಬೇಕಾಗಿರೋದು ಗ್ಯಾಸು. ಅದು ಅತ್ಯಂತ ಮೂಲಭೂತವಾದಂಥ ಒಂದು ಬೇಕಾಗಿರುವಂಥದ್ದು. ಅದಕ್ಕೆ ಸಮಸ್ಯೆ ಆಗಿಬಿಟ್ಟಿದೆ. ಅದಕ್ಕೆ ಸಮಸ್ಯೆ ಆಗಿಬಿಟ್ಟಿರೋದ್ರಿಂದ ಅದಕ್ಕೆ ಕಾರಣ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡ್ತಾ ಇರ್ತಕ್ಕಂಥ ಯುದ್ಧ. ಇವತ್ತೇನು ಇರಾನ್ನಲ್ಲಿ ನಮ್ಮ ದೇಶ ಕೂಡ, ನಾವು ಸಹ ಇರಾನ್ ಮೇಲೆ ಅವಲಂಬಿತರಾಗಿದ್ದೀವಿ. ಆದರೆ ಸಾಗಣೆ ತೊಂದರೆ ಆಗಿದೆ. ಇತ್ತೀಚೆಗೆ ನೋಡಿ, ಯುದ್ಧದಲ್ಲಿ ಈಗೊಂದು 4-5 ದಿವಸಗಳ ಹಿಂದೆ ಒಂದು ಇಂಧನ ಕೇಂದ್ರದ ಮೇಲೆ ಅಮೇರಿಕ ಹಾಕಿದಂಥ ಬಾಂಬಿನಿಂದ ಎಷ್ಟು ಸರ್ವನಾಶ ಆಗಿದೆ ಅಂತ ಹೇಳಿದ್ರೆ, ಅದೊಂದು ಸ್ವಾಭಾವಿಕ ಸಂಪತ್ತು. ಇಟ್ಸ್ ಎ ನೇಚರ್ಸ್ ಗಿಫ್ಟ್. ಅದೇನು ಮಾಡಿದೆ? ಅದರ ಮೇಲೆ ಬೆಂಕಿ ಹಾಕಿ ಅದನ್ನು ಸುಡುವಂಥ ಅಗತ್ಯ ಏನಿತ್ತು? ಒಂದೇ ಒಂದು ದಿವಸ ಅದು ಒಂದು ಇಂಧನ ಸ್ಥಾವರವನ್ನು ಸುಟ್ಟಾಕಿರೋದ್ರಲ್ಲಿ ಇಡೀ ಪ್ರಪಂಚಕ್ಕೆ 13 ವರ್ಷಗಳ ಕಾಲ ಸಾಕಾಗುವಷ್ಟು ಇಂಧನ ಇತ್ತಂತೆ. ಅದೇನು ಮಾಡಿತ್ತು? ಅದನ್ನು ಈ ಯುದ್ಧದ ನೆಪದಲ್ಲಿ ಮಾಡುವಂಥ ಅಗತ್ಯ ಏನಿತ್ತು? ಅದನ್ನು ನಾಶ ಮಾಡುವಂಥ ಅಗತ್ಯ ಏನಿತ್ತು? ಒಂದು ಕಡೆ ಗ್ಯಾಸ್ ಇಲ್ಲ, ಒಂದು ಕಡೆ ಇನ್ನು ಕೆಲವು ದಿನಗಳು ಹೋದರೆ ಪೆಟ್ರೋಲ್ ಪ್ರಾಬ್ಲಮ್, ಡೀಸೆಲ್ ಪ್ರಾಬ್ಲಮ್ಸ್ ಕೂಡ ಶುರು ಆಗ್ಬೋದು. ನಮಗೆ ಹೇಳೋಕ್ಕಾಗಲ್ಲ. ಇವತ್ತು ಆ ಒಂದು ಸಮಸ್ಯೆಯನ್ನು ನಾವು ಕಾಡ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಅನಗತ್ಯವಾಗಿ ಕೆಲವೇ ಕ್ಷಣಗಳಲ್ಲಿ ಇವರು ಬಾಂಬ್ ಹಾಕಿ ಅದನ್ನು ನಾಶ ಮಾಡಿದ್ದಾರೆ. ಇದು ಇವತ್ತಿನ ಸಮಸ್ಯೆ. ಒಂದು ಕಾಲದಲ್ಲಿ ಅತ್ಯಂತ ಪ್ರತಿಷ್ಠಿತ ಒಂದು ಪ್ರವಾಸಿ ತಾಣ ಅಂತಂದರೆ ಜನ ಎಲ್ಲರೂ ಹೇಳೋರು ದುಬಾಯಿಗೆ ಹೋಗ್ತಾಯಿದ್ರು. ಇವತ್ತು ದುಬೈ ವಿಮಾನ ನಿಲ್ದಾಣ ಅಲ್ಲಿ ಇಲ್ಲವೇ ಇಲ್ಲ. ದುಬೈ ವಿಮಾನ ನಿಲ್ದಾಣವನ್ನೇ ನಾಶ ಮಾಡಲಾಗಿದೆ. ಅದೊಂದು ಪ್ರತಿಷ್ಠಿತ ಸ್ಥಳ ಅದು, ದುಬೈ ಅನ್ನುವಂಥದ್ದು. ಆದರೆ ಈ ಯುದ್ಧದ ಹೆಸರಿನಲ್ಲಿ ಅಥವಾ ಈ ಯುದ್ಧದ ನೆಪದಲ್ಲಿ
ಎಲ್ಲವನ್ನು ಮನುಷ್ಯ ನಾಶ ಮಾಡ್ತಾ ಬರ್ತಾ ಇದ್ದಾನೆ. ಮನುಷ್ಯ ಎಷ್ಟು ಸ್ವಾರ್ಥಿಯಾಗಿದ್ದಾನೆ ಅಂದರೆ ತನ್ನ ಸ್ವಾರ್ಥಕ್ಕೋಸ್ಕರ ಆತ ಪ್ರಕೃತಿಯ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಹಿ ಈಸ್ ಫೈಟಿಂಗ್ ಎಗೇನ್ಸ್ಟ್ ದಿ ನೇಚರ್. ನೇಚರ್ ನಥಿಂಗ್ ಬಟ್ ಗಾಡ್. ಆ ಪ್ರಕೃತಿ ಕೊಟ್ಟ ಕೊಡುಗೆಯಿಂದ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಆದರೆ ಆ ಪ್ರಕೃತಿಯ ಮೇಲೆ ದಾಳಿ ಮಾಡೋದು, ಪ್ರಕೃತಿಯ ಮೇಲೆ ಹೋರಾಟ ಮಾಡೋದು, ಅದನ್ನು ಸರ್ವನಾಶ ಮಾಡೋದು, ಈ ದಿಸೆಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯುದ್ಧ ನಿಲ್ಲುವಂಥ ಯಾವ ಸೂಚನೆಗಳು ಕಾಣಿಸ್ತಾ ಇಲ್ಲ. ಇದು ಹೀಗೆ ಮುಂದುವರೆದರೆ ಕೇವಲ ಯುದ್ಧ ಮಾಡುವಂಥ ರಾಷ್ಟ್ರಗಳು ಮಾತ್ರ ಅಲ್ಲ, ಇದಕ್ಕೆ ದಂಡವನ್ನು ಇಡೀ ಪ್ರಪಂಚ ತರಬೇಕಾಗುತ್ತೆ. ನಮ್ಮ ಭಾರತ ದೇಶ ಕೂಡ ಇದಕ್ಕೆ ದಂಡ ಕೊಡಬೇಕಾದಂಥ ಸಂದರ್ಭ ಬರುತ್ತೆ. ನಮ್ಮ ಪಾತ್ರ ಏನಿಲ್ಲದೆ ಇದ್ದರೂ ಸಹ ಇಂತಹ ಸಂದರ್ಭಗಳಲ್ಲಿ ನಮ್ಮ ಸರ್ಕಾರಗಳು ಅನ್ನಿಸ್ಕೊಂಡಂಥವರು ನಾವು ಯಾರನ್ನು ಚುನಾವಣೆಯ ಮೂಲಕ ಆರಿಸಿ ನಮ್ಮನ್ನು ಕಾಪಾಡಿ ಅಂತ ಹೇಳಿ ಅಧಿಕಾರವನ್ನು ಕೊಟ್ಟು ನಮ್ಮ ತೆರಿಗೆ ಹಣವನ್ನು ಅವ್ರ ಕೈಗೆ ಕೊಟ್ಟು ನಾವು ಕೇಳ್ಕೊತಾ ಇದ್ದೀವಿ, ನಮ್ಮನ್ನು ಕಾಪಾಡಿ, ನಾವು ನಿಮ್ಮನ್ನು ನಂಬಿದ್ದೀವಿ, ನೀವೇ ನಮ್ಮ ಭಾಗದ ದೇವರು ಇವಾಗ ಅಂತ ಹೇಳಿ ಕಳಿಸಿದ್ರೆ ನೀವು ತಗೊಳ್ಳುವಂಥ ನಿರ್ಧಾರಗಳು ಎಂಥದ್ದು? ಇಂಥ ಸಂದರ್ಭದಲ್ಲಿ ಜನರ ಅಗತ್ಯ ವಸ್ತುಗಳ ಸಮಸ್ಯೆಗಳ ಬಗ್ಗೆ ನೀವು ಗಮನ ಕೊಡದೆ, ಜನಕ್ಕೆ ಏನು ಬೇಕು? ಇವತ್ತು ಬಾಯಾರಿದ ಮನುಷ್ಯನಿಗೆ ನೀರು ಬೇಕು, ಹಸಿದಿರೋ ಮನುಷ್ಯನಿಗೆ ಊಟ ಬೇಕು, ಅದನ್ನು ಕೊಡಬೇಕು ಹೊರತು ನೀವು ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋ ದೃಷ್ಟಿಯಿಂದ ಏನೇನೋ ಮಾಡ್ತಾಯಿದ್ದೀರಿ. ಮೊನ್ನೆ ಏಪ್ರಿಲ್ 1ನೇ ತಾರೀಕಿನಿಂದ ಹಣಕಾಸು ಇಲಾಖೆಯಲ್ಲಿ ಯಾವುದೋ ಒಂದು ಹೊಸ ನಿಯಮವನ್ನು ತರ್ತೀನಿ ಅಂತ ಹೇಳಿ ತಾವು ತಂದಿದ್ದೀರಿ. ಯಾರು ನಿಮ್ಮನ್ನು ಕೇಳಿದ್ರು? ಹಣಕಾಸು ನಿಯಮವನ್ನು ಯಾರು ಕೇಳಿದ್ರು? ಈಗ ಅದರ ಅಗತ್ಯ ಏನಿತ್ತು? ನೀವು ಹೇಳ್ತೀರಿ ಒಬ್ಬ ಮನುಷ್ಯ 20,000 ರೂಪಾಯಿಗಳಿಗಿಂತ ಹೆಚ್ಚು ನಗದು ವ್ಯವಹಾರವನ್ನು ಮಾಡಬಾರ್ದು. ಸ್ವಾಮಿ, 20,000 ರೂಪಾಯಿಗೆ ಏನು ಬರುತ್ತೆ ಇವತ್ತಿನ ಪ್ರಪಂಚದಲ್ಲಿ? ಈಗಿನ ಬೆಲೆಯಲ್ಲಿ ಏನೂ ಬರಲ್ಲ. ಅಂಥದ್ರಲ್ಲಿ 20,000 ರೂಪಾಯಿ ಯಾವುದು ಸಾಮಾನ್ಯ ಮನುಷ್ಯ, ಸಾಮಾನ್ಯ ಜನ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿ 25,000 30,000 ದಿನಕ್ಕೆ ವಹಿವಾಟನ್ನು ಮಾಡ್ಕೊಳ್ತಾ ಇದ್ದರು. ನೀವು ಅದಕ್ಕೇನೋ ಒಂದು ಬಂದ್ರಿ, 20,000 ಮಾಡಬಾರ್ದು, 5 ಲಕ್ಷಕ್ಕಿಂತ ಹೆಚ್ಚು ನೀವು ಏನಾದರೂ ಖರೀದಿ ಮಾಡಿದ್ರೆ, ವಾಹನ ಮಾಡಿದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿರಬೇಕು. ಇದೆಲ್ಲ ಅಗತ್ಯ ಏನಿತ್ತು? ಇದರ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇವಾಗ ನಿಮ್ಮ ಮುಂದೆ. ಈಗ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಾಗ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ನೀವು ಗಮನ ಕೊಡಬೇಕೇ ಹೊರತು ಮತ್ತೊಂದಷ್ಟು ನೀವು ಹೊಸ ಕಾಯ್ದೆಗಳನ್ನು, ಕಾನೂನುಗಳನ್ನು, ನೀತಿ ನಿಯಮಗಳನ್ನು ಜಾರಿ ಮಾಡಿ ಅಂತಿಮವಾಗಿ ನೀವು ಕಾಡ್ತಾ ಇರುವಂಥದ್ದು ಜನಸಾಮಾನ್ಯರನ್ನು. ಕೇಳಿದರೆ ನೀವು ಹೇಳ್ತೀರಿ, ಇಲ್ಲ ನಾವು ಕಪ್ಪು ಹಣದ ಚಲಾವಣೆಯನ್ನು ನಿಲ್ಲಿಸಬೇಕು, ಒಳಗಿರುವಂಥ ಕಪ್ಪು ಹಣವನ್ನೆಲ್ಲ ಈಚೆ ತರಬೇಕು, ಅದಕ್ಕೆ ನಾವು ಇದೆಲ್ಲ ಕ್ರಮ ತಗೊಳ್ತಾ ಇದ್ದೀವಿ ಅಂತ ಹೇಳ್ತೀರಿ. ಹೇಗೆ ತರ್ತೀರಿ ನೀವು ಇದರಿಂದ ಕಪ್ಪು ಹಣನ ಹೊರಗೆ? ಸಾಮಾನ್ಯ ಮನುಷ್ಯರ ಮೇಲೆ ಈ ರೀತಿಯ ನೀವು ಕಟ್ಟು ಕಾಯ್ದೆಗಳನ್ನು ತರೋದಾದರೆ ಹೇಗೆ ಸಾಧ್ಯ? ಕಪ್ಪು ಹಣವನ್ನು ಹೊರಗೆ ತರೋಕ್ಕೆ ಹೇಗೆ ಸಾಧ್ಯ? ರಾಜಕಾರಣಿಗಳು, ಎಷ್ಟು ಜನ ರಾಜಕಾರಣಿಗಳಲ್ಲಿ ಇವತ್ತು ಲೆಕ್ಕವಿಲ್ಲದಷ್ಟು ಕಪ್ಪು ಹಣ ಇದೆ. ಅದನ್ನು ಹೊರಗೆ ತರೋದಕ್ಕೆ ಯಾವುದಾದ್ರೂ ಕ್ರಮ ತಗೊಂಡಿದ್ದೀರಾ? ಸ್ವಿಸ್ ಬ್ಯಾಂಕಲ್ಲಿ ನಮ್ಮ ದೇಶದ ಹಣ ಎಷ್ಟಿದೆ, ಅದನ್ನೇನಾದರೂ ಹೊರಗೆ ತರುವಂಥ ಕ್ರಮ ತಗೊಂಡಿದ್ದೀರಾ? ಶ್ಲಾಘನೀಯವಾದಂಥದ್ದು. ಆದರೆ ಅದು ಯಾವುದೂ ಅಲ್ಲ. ಸಾಮಾನ್ಯ ಜನರ ವ್ಯಾಪಾರ ವಹಿವಾಟು ಮೇಲೆ, ಸಾಮಾನ್ಯ ಜನರ ರೀತಿ ನೀತಿಗಳ ಮೇಲೆ, ಸಾಮಾನ್ಯ ಜನರ ನಿತ್ಯ ಜೀವನದ ವಹಿವಾಟುಗಳ ಮೇಲೆ ನೀವು ಏನೋ ಒಂದು ನಿಯಮಗಳನ್ನು ತಂದು ಹೇರಿ ಈಗಲೇ ಉಸಿರುಕಟ್ಟಂಥ ವಾತಾವರಣದಲ್ಲಿ ಜನ ಬದುಕ್ತಾ ಇದ್ದಾರೆ, ಕಷ್ಟ ಕಾರ್ಪಣ್ಯಗಳಿಂದ ಬದುಕ್ತಾ ಇದ್ದಾರೆ. ಬಡವರಂತೂ ಹೇಗೆ ಬದುಕಬೇಕು ಅಂತಲೇ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇನ್ನೊಂದಷ್ಟು ನಿಯಮಗಳನ್ನು ತಂದು ಹಾಕೋದು, ಸಾಮಾನ್ಯ ಜನರನ್ನು ಕಾಡುವಂಥದ್ದು, ಇದು ನಿಮ್ಮ ಉದ್ದೇಶ ಅಂತ ಕಾಡುತ್ತೆ. ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ತಾವು ತೆಗೆದುಕೊಳ್ತಾ ಇಲ್ಲ ಅನ್ನೋದು ನಮ್ಮ ಒಂದು ದುಃಖ. ನೀವು ಜನಸಾಮಾನ್ಯರಿಗೆ ಏನು ರಕ್ಷಣೆ ತಗೋತೀರಿ?
ಪೆಹಲ್ಗಾಮ್ ಪ್ರಕರಣ ನಡೀತು. ಅಮಾಯಕ ಪ್ರವಾಸಿಗರು ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಹೋಗಿದ್ದರು. ತಮಗೂ ಗೊತ್ತು, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವಂತಹ ಸ್ಥಳಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ಕೂಡ ಒಂದು. ಅದು ನಮಗೂ ಗೊತ್ತು, ನಮ್ಮ ಆಡಳಿತ ನಡೆಸ್ತಾ ಇದ್ದಂಥ ಮಹನೀಯರಿಗೂ ಗೊತ್ತು. ಹಾಗೆ ತಮ್ಮ ಹೆಂಡತಿ ಮಕ್ಕಳ ಜೊತೆ ಅಲ್ಲಿ ಪ್ರವಾಸಕ್ಕೆ ಹೋಗಿದ್ದಂಥ ಮುಗ್ಧ ಜನ, ಅಸಹಾಯಕರು, ಅಂತಹವರು ಅಲ್ಲಿ ಹೋದಾಗ ಅಲ್ಲಿ ಉಗ್ರಗಾಮಿಗಳ ದಾಳಿ ಆಗುತ್ತೆ. ಅಲ್ಲಿ ಹೆಂಡತಿ ಮಕ್ಕಳ ಎದುರುಗಡೆನೆ ಅನೇಕ ಜನ ಮನುಷ್ಯರನ್ನು, ನಮ್ಮ ದೇಶದ ಪ್ರಜೆಗಳನ್ನು ಅಮಾನುಷವಾಗಿ ಗುಂಡಿಕ್ಕಿ ಕೊಲ್ಲಲಾಯಿತು. ಅಲ್ಲಿ ಯಾವ ರಕ್ಷಣಾ ವ್ಯವಸ್ಥೆಯೂ ಇರಲಿಲ್ಲ. ಜಮ್ಮು ಆ್ಯಂಡ್ ಕಾಶ್ಮೀರ ಅತ್ಯಂತ ಸೂಕ್ಷ್ಮ ಪ್ರದೇಶ. ಅಲ್ಲಿ ಇರಬೇಕಾಗಿತ್ತು. ಒಬ್ಬ ಗನ್ಮ್ಯಾನ್ ಇಲ್ಲ, ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇಲ್ಲ. ನೀವು ಆಮೇಲೆ ಹೇಳಿಕೆ ಕೊಡ್ತೀರಿ, ಇಲ್ಲ ನಾವು ಅವ್ರ ಮೇಲೆ ಸೇಡು ತೀರಿಸ್ಕೊಳ್ತೀವಿ, ನಾವು ಉಗ್ರರ ನೆಲೆಗಳ ಮೇಲೆ ಬಾಂಬ್ ಹಾಕ್ತೀವಿ, ಅವರ ನೆಲೆಗಳನ್ನೆಲ್ಲ ನಾಶ. ಅದೆಲ್ಲ ಮಾಡಿದರೆ ಸತ್ತ ನಮ್ಮ ವ್ಯಕ್ತಿ ಮತ್ತೆ ಬರ್ತಾನ? ಆ ತಂದೆ ತಾಯಿಯ ಮಗ ಬರ್ತಾನ? ಆ ಪತ್ನಿಯ ಗಂಡ ಬರ್ತಾನ? ಆ ಪುಟ್ಟ ಮಕ್ಕಳ ತಂದೆ ಬರ್ತಾನ? ಯೋಚನೆ ಮಾಡಿದ್ದೀರ? ಅದನ್ನೆಲ್ಲ ಬಿಡ್ತೀರಿ, ಅದನ್ನೆಲ್ಲ ಒಂದು ಸೈಡ್ಗೆ ಇಡ್ತೀರಿ. ಅದೆಲ್ಲ ಏನು ಮಾಡೋದಿಲ್ಲ. ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಗಾಯದ ಮೇಲೆ ಬರೆ ಇಳಿದ್ರು ಅಂತ. ಮೊದಲೇ ಗಾಯ, ಅದರ ಮೇಲೆ ಬರೆ ಇಳಿಯೋದು ಅಂತ, ಅಂದರೆ ಇನ್ನಷ್ಟು ನೋವು ಉಂಟಾಗಲಿ ಅಂತ. ಹಾಗೆ ಈ ಕಡೆ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕ್ರಮಗಳಿಂದ ಎಲ್ಲದರ ಬೆಲೆ ಜಾಸ್ತಿಯಾಗಿ ಹೋಗ್ತಾ ಇದ್ದರೆ, ರಾಜ್ಯ ಸರ್ಕಾರಗಳು ನೀರಿನ ಬೆಲೆ ಹೆಚ್ಚಿಸ್ತೀವಿ ಅಂತಾರೆ, ವಿದ್ಯುತ್ ಶಕ್ತಿ ದರ ಹೆಚ್ಚಿಸ್ತೀವಿ ಅಂತಾರೆ. ಎಲ್ಲ ಕೋನಗಳಿಂದ ಈ ದೇಶದ ಸಾಮಾನ್ಯ ಪ್ರಜೆಯನ್ನು ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಸಾಯಿಸಬೇಕು ಅನ್ನೋದು ನಿಮ್ಮ ಉದ್ದೇಶನ? ಇದು ಇವತ್ತಿನ ಜ್ವಲಂತ ಸಮಸ್ಯೆ. ಇದ್ರ ಬಗ್ಗೆ ಸರ್ಕಾರಗಳು ಕ್ರಮ ತೆಗೆದುಕೊಳ್ಬೇಕು. ಇದನ್ನು ಬಿಟ್ಟು ಬೇರೆ ಏನೋ ಮಾಡ್ತೀನಿ ಅನ್ನುವಂಥದ್ದಲ್ಲ. ಇವತ್ತೇನು AI ಬಂದಿದೆ, ಅದು ಕಬಳಿಸಿಬಿಡುತ್ತೆ ಜನಗಳನ್ನು. ಸಾಫ್ಟ್ವೇರ್ ಕಂಪನಿಗಳಲ್ಲಂತೂ ಆಕಾಶ ಭೂಮಿ ನೋಡುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಅವರೆಲ್ಲ ನಿರುದ್ಯೋಗಿಗಳಾಗಿ ಹೊರಗೆ ಬಂದರೆ ಅವರಿಗೆಲ್ಲ ಯಾವ ಉದ್ಯೋಗವನ್ನು ಕೊಡ್ತೀರಿ? ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿ. ಯಾವುದೋ ಹಣಕಾಸಿಂದು ನಾವು ತರ್ತೀವಿ, 20,000 ಲಿಮಿಟ್ ಮಾಡ್ತೀವಿ, 5 ಲಕ್ಷ ಲಿಮಿಟ್ ಮಾಡ್ತೀವಿ. ಇದನ್ನೆಲ್ಲ ಮಾಡೋದ್ರ ಬದಲು ನಾಳೆ ಉದ್ಯೋಗವನ್ನು ಕಳೆದುಕೊಂಡು ಬರುವಂಥವ್ರಿಗೆ ಸಾಕಷ್ಟು ವಿದ್ಯಾವಂತರು, ಬುದ್ಧಿವಂತರವರು, ಅಂತಹವರು ನಿರುದ್ಯೋಗಿಗಳಾಗಿ ಹೊರಗೆ ಬಂದಾಗ ಅವ್ರಿಗೆ ಏನಾದರೂ ಒಂದು ಉದ್ಯೋಗಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಮಾಡಿ. ನಿರುದ್ಯೋಗದ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಿ. ಭಾಳ ದೊಡ್ಡ ಸಮಸ್ಯೆ ಆಗಿದೆ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದಲ್ಲಿ. ಅದಕ್ಕೆ ನೀವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನಾವು ನಿಮ್ಮನ್ನು ನಂಬಿರೋದು ಅದಕ್ಕೋಸ್ಕರನೇ. ಅದನ್ನು ಬಿಟ್ಟು ಬೇಡದ ಕೆಲಸಗಳನ್ನು ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡೋ ಬದಲು, ಯಾರಿಗೂ ಬೇಕಿರಲಿಲ್ಲ ಏಪ್ರಿಲ್ 1ನೇ ತಾರೀಕಿಂದ ತಂದಿರುವ ಏನು ಈ ಹಣಕಾಸಿಂದು ಇದರ ಈ ವಿಚಾರ ಏನಿದೆ, ನಿಯಮಗಳು, ಇದರ ಅಗತ್ಯ ಇವತ್ತಿರಲೇ ಇಲ್ಲ. ಇವತ್ತಿನ ಅಗತ್ಯ ಅಲ್ಲ ಅದು. ಆದರೆ ತಾವೇನೋ ಮಾಡ್ತಾಯಿದ್ದೀರಿ, ಅದನ್ನು ಬೇಕಿದ್ರೆ ಮಾಡಿ, ಅವಶ್ಯಕತೆ ಇದ್ದರೆ ಬೇಡ ಅಂತಲ್ಲ. ಆದರೆ ಪ್ರಾಮುಖ್ಯತೆಯನ್ನು ಯಾವುದಕ್ಕೆ ಕೊಡಬೇಕು, ಅದಕ್ಕೆ ಗಮನವನ್ನು ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಅದು ನಮ್ಮ ಉದ್ದೇಶ. ಹೀಗೆ ಯಾವುದೋ ದೇಶದಲ್ಲಾಗುವಂಥ ಯುದ್ಧಕ್ಕೆ, ಯಾವುದೋ ದೇಶದಲ್ಲಿ ಯಾರೋ ಮಾಡದಂಥ ಯುದ್ಧಕ್ಕೆ ನಾವು ದಂಡ ತೆರುವಂತಹ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು. ನಾವು ಸ್ವಾವಲಂಬಿಗಳಾಗಬೇಕು. ಈಗ ಇನ್ನೊಂದು ದೇಶದ ಮೇಲೆ ಅವಲಂಬಿತರಾಗಿರೋದ್ರಿಂದ ತಾನೇ ನಮಗೆ ಗ್ಯಾಸ್ ಪ್ರಾಬ್ಲಮ್, ಪೆಟ್ರೋಲ್ ಪ್ರಾಬ್ಲಮ್, ಡೀಸೆಲ್ ಪ್ರಾಬ್ಲಮ್ ಎಲ್ಲ ಪ್ರಾರಂಭ ಆಗ್ತಾ ಇರೋಂಥದ್ದು. ನಾವು ಅದನ್ನು ಎಷ್ಟರ ಮಟ್ಟಿಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ. ಇಂತಹ ಸಮಸ್ಯೆ ಬಂದರೆ ಹೆದರಬೇಕಾಗಿಲ್ಲ, ನಮ್ಮಲ್ಲಿದೆ, ಸಾಕಷ್ಟಿದೆ, ವಿ ಹ್ಯಾವ್ ಸಫಿಷಿಯೆಂಟ್ ಸ್ಟಾಕ್, ನಥಿಂಗ್ ಟು ವರಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಾ? ಇಲ್ಲ. ನಾವೇನು ಮಾಡೋಣ, ಅಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು, ಬರ್ತಾ ಇಲ್ಲ. ಅದನ್ನು ಹೇಳೋದಲ್ಲ, ಸಮಸ್ಯೆಯನ್ನೇ ಹೇಳೋದಕ್ಕಲ್ಲ ನಾವು ನಿಮ್ಮನ್ನು ನೇಮಿಸಿರೋದು. ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಡಿ ಸ್ವಾಮಿ, ನಮ್ಮ ಜೀವನವನ್ನು ಸುಗಮಗೊಳಿಸಿ ಅನ್ನುವಂಥ ಕಾರಣಕ್ಕೆ ನಾವು ನಿಮ್ಮನ್ನು ಅಲ್ಲಿ ಅಧಿಕಾರದಲ್ಲಿ ಕುಳಿಸಿರುವಂಥದ್ದು.
ಇದು ಇವತ್ತಿನ ಜ್ವಲಂತ ಸಮಸ್ಯೆ. ಹಾಗಾಗಿ ಇನ್ನಾದರೂ ನಮ್ಮ ಕಳಕಳಿಯ ಮನವಿ ಏನು ಅಂತ ಹೇಳಿದರೆ, ಸಾಮಾನ್ಯ ಮನುಷ್ಯರ ಪ್ರತಿನಿತ್ಯದ ಸವಾಲುಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತಾವು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಧನ್ಯವಾದಗಳು.